ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಮ್ಮದು ಆಪ್ಷನ್ ಬೈಯಿಂಗ್ ಸೀರೀಸಲ್ಲಿ 4ನೇ ಸೀರೀಸ್. ಓಕೆ, ಯಾರಾದರೂ ಬಿಗಿನರ್ಸ್ ನೋಡ್ತಾ ಇದ್ದರೆ ಫಸ್ಟ್ ಏನೇನು ಮಾಡ್ಕೊಂಡು ಬಂದಿದ್ವಿ ಒಂದ್ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಯಾಕಂದರೆ ಈ ಫಸ್ಟ್ ಯಾರಾದರೂ ಇವತ್ತು ವೀಡಿಯೋ ನೋಡಿದ್ರು ಕೂಡ ಅವ್ರಿಗೂ ಅರ್ಥ ಆಗಬೇಕಲ್ಲ ಬಿಗಿನರ್ಸ್ಗೆ. ಫಸ್ಟು ನಮ್ದು ಇಂಟ್ರೊಡಕ್ಷನ್ ಆದಮೇಲೆ ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ವಿ. ಅದಾದಮೇಲೆ ಫಸ್ಟ್ ವೀಡಿಯೋ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಿದ್ವಿ. ಓಕೆ, ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಿದ್ವಿ. ಸೆಕೆಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾಡಿದ್ವಿ ಸೆಕೆಂಡ್ ಸೀರೀಸಲ್ಲಿ. ಲಾಸ್ಟ್ ವೀಕ್ ಸೀರೀಸ್ 3ಅಲ್ಲಿ SGX ಬಗ್ಗೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಹೇಳ್ಕೊಟ್ಟು SGX ಬಗ್ಗೆ ಮಾಡಿದ್ವಿ. ಈಗ ಸೀರೀಸ್ ನಂಬರ್ 4. ಓಕೆ, ಅದು ಸೀರೀಸ್ ನಂಬರ್ 4 ಹೋಗೋದಕ್ಕಿಂತ ಮುಂಚೆ ಲಾಸ್ಟ್ ವೀಕು ಒಂದು ಟಾಸ್ಕ್ ಕೊಟ್ಟಿದ್ದೆ ನಾನು. SGX ಬಗ್ಗೆ ಒಂದು ಟಾಸ್ಕ್ ಇತ್ತು, ಅಂದರೆ ಒಂದು ವರ್ಕ್ ಕೊಟ್ಟಿದ್ದೆ. ಈ ವರ್ಕನ್ನು ಕಂಪ್ಲೀಟಾಗಿ ಒಂದು 15ರಿಂದ 20 ಜನ ಏನು ಹೇಳಿದ್ವಿ ಅದನ್ನು ಡೈಲಿ ನಾನು ಕಳಿಸ್ತಾ ಇದ್ದಾರೆ. ಈ 15 ಜನಕ್ಕೂ ಎಷ್ಟು ಜನ ನಿಮಗೆ ವಾಟ್ಸಪ್ಪಲ್ಲಿ ನೀವು ಮಾಡಿದ್ದೀರಾ ಅಷ್ಟು ಜನಕ್ಕೂ 14ನೇ ತಾರೀಕು, ಅಂದರೆ ನಾಳೆ 14ನೇ ತಾರೀಕು 5 ಗಂಟೆ 30 ನಿಮಿಷ, ಅಂದರೆ ಇವತ್ತೇ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ಜನ ಅವರೇ ಮೆಸೇಜ್ ಮಾಡಿದ್ರು, ಸರ್ ಕೆಲಸ ಇದೆ ಸಂಡೇ ಮಾಡೋಕ್ಕಾಗುತ್ತಾ ಅಂತ. ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ 5 ಗಂಟೆ 30 ನಿಮಿಷಕ್ಕೆ ನಾಳೆ ನಿಮ್ಮ ವಾಟ್ಸಪ್ ನಂಬರ್ಗೆ ಗೂಗಲ್ ಮೀಟ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. SGX ಕ್ಲಾಸ್ ಏನು ಮಾಡಿದ್ವಿ ನಾವು, ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೇಳಿ, ನಾಳೆ ಆ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಯಾಕಂದರೆ ನೀವು ಇಂಟ್ರೆಸ್ಟ್ ಇದ್ದರೆ ನಿಮಗೆ ಸಪೋರ್ಟ್ ಮಾಡಬೇಕು, ಅದು ನಾನು ಮಾಡಿಕೊಡ್ತೀನಿ ನಾಳೆ. ಈ SGX ಕ್ಲಾಸ್ ನಮ್ಮ ಮನೆ ಕೊಟ್ಟರೆ ವರ್ಕಲ್ಲಿ ಯಾರು ನೀವು ವಾಟ್ಸಪ್ ಮಾಡಿದ್ದೀರಾ ಅವ್ರಿಗೆ ಮಾತ್ರ, ಎಲ್ಲರಿಗೂ ಕಳಿಸಲ್ಲ ನಾನು. ಓಕೆ, ಆ 15 ಜನಕ್ಕೂ ನೋಡಿ, ಯಾಕಂದರೆ ಇಂಟ್ರೆಸ್ಟ್ ಇರೋದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಈಗ ಮುಂದೆ ನೀವು ಆ ಥರ ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ ತುಂಬ ಸಿಂಪಲ್, ನೋಡ್ಕೊಳ್ಳಿ. ಇದೆಲ್ಲ ಫ್ರೀನೇ ಮಾಡ್ತಾಯಿರೋದು, ಏನತ್ರ ಯಾರ ಹತ್ರ ದುಡ್ಡು ತಗೊಳ್ತಾ ಇಲ್ಲ. ಓಕೆ, ಈಗ ಮುಂದೆ ನೀವು ಜಾಯ್ನ್ ಆಗಬೇಕಂದ್ರೆ ಈಗ ಮಾರ್ಕೆಟ್ ಓಪನಿಂಗ್ ಟೈಪ್ಸ್ ಹೇಳ್ತೀನಿ ನಾನು. ಇದರಲ್ಲಿ ಏನು ವರ್ಕ್ ಕೊಡ್ತೀನಿ ಅದನ್ನು ಮಾಡಿ, ನೆಕ್ಸ್ಟ್ ವೀಕ್ ನಿಮಗೂ ಆ ಚಾನ್ಸ್ ಬರುತ್ತೆ. ಓಕೆ, ಈಗ ಮಾರ್ಕೆಟ್ ಓಪನಿಂಗ್ ಟೈಪ್ಸ್ SGX ಆಯ್ತಲ್ಲ. ಮಾರ್ಕೆಟ್ ಓಪನಿಂಗ್ ಟೈಪ್ಸ್ ಅಂದರೆ ಈಗ ನಾರ್ಮಲ್ಲಾಗಿ ಮಾರ್ಕೆಟ್ ಎಷ್ಟು ಟೈಪ್ ಓಪನ್ ಆಗುತ್ತೆ, ಯಾರಿಗಾದ್ರೂ ಗೊತ್ತಿದ್ದರೆ ಮೆಸೇಜ್ ಮಾಡಿ, ಎಷ್ಟು ಟೈಪ್ ಓಪನ್ ಆಗುತ್ತೆ ಅಂತ. 3 ಟೈಪ್ಸ್ ಓಪನ್ ಆಗುತ್ತೆ. ಒಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಇನ್ನೊಂದು ಫ್ಲ್ಯಾಟ್, ಇನ್ನೊಂದು ಗ್ಯಾಪ್ ಡೌನ್. ಈ 3 ಟೈಪ್ಸಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಓಕೆ, ಇದು ನಮ್ಗೆ ಗೊತ್ತಿರಬೇಕು 3 ಟೈಪ್ಸಲ್ಲಿ ಓಪನ್ ಆಗುತ್ತೆ ಅಂತ. ಈಗ ಯಾವ್ಯಾವ ಥರ ಟೈಪ್ ಓಪನ್ ಆಗುತ್ತೆ ಅಂತ ನೋಡೋಣ. ಆ ಗ್ಯಾಪ್ ಅಪ್ ಓಪನ್ ಆದರೆ ಏನು ಮಾಡ್ಕೋಬೇಕು, ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ನಾವು ಟ್ರೇಡ್ನ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು, ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ಕೋಬೇಕು, ಅದೆಲ್ಲ ನೋಡೋಣ. ಒಂದ್ಸಲಿ ನೋಡಿ, ಒಂದು ಪಿಕ್ಚರ್ ಮಾಡಿಟ್ಟಿದ್ದೀನಿ ಇಲ್ಲಿ. ಆಪ್ಷನ್ ಸೀರೀಸ್ 4. ಓಕೆ, ಇದನ್ನು ಮಾಡಿದ್ದೀವಿ. ಇದರಲ್ಲಿ ಗ್ಯಾಪ್ ಅಪ್, ಫ್ಲ್ಯಾಟ್, ಗ್ಯಾಪ್ ಡೌನ್. ಇದನ್ನು ಪಿಕ್ಚರ್ನ ನೀವು ವಿಡಿಯೋ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ 3 ಟೈಪ್ಸ್ ಓಪನ್ ಆಗುತ್ತೆ. ಓಕೆ, ಓಪನ್ ಆದಾಗ ಯಾವ್ಯಾವ ಥರ ಟ್ರೇಡ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಈಗ ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ಹೇಳ್ತೀನಿ ನಾನು, ಒಂದು ವರ್ಕ್ ಕೊಡ್ತೀನಿ. ಅದಾದಮೇಲೆ ಅದನ್ನು ಯಾವ ಥರ ಮಾಡಬೇಕು ಅನ್ನೋದು ನೋಡೋಣ. ಈಗ ಫಸ್ಟು 3 ಟೈಪ್ಸಲ್ಲಿ SGX ಗೊತ್ತಿದೆ. ಈಗ ಗ್ಯಾಪ್ ಅಪ್ ಓಪನ್ ಆದರೆ SGXನ ಯಾವ ಥರ ಇದರಲ್ಲಿ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಕೋಬೇಕು, ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮಾರ್ಕೆಟ್ ನಾವು ಬೈಯಿಂಗ್ ಇದ್ದು ಅನಾಲಿಸಿಸ್ ಬೈಯಿಂಗ್ ಮಾಡಿಕೊಂಡು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಯಾವ ಟೈಮ್ ಫ್ರೇಮ್ ಮಾಡ್ಕೋಬೇಕು, ಟೈಮ್ ಫ್ರೇಮ್. ಎರಡನೇದು. ಮೂರನೇದು, ಸ್ಕೋಪ್ ಆ್ಯಂಡ್ ರೀಚ್ನ ಯಾವ ಥರ ಚೆಕ್ ಮಾಡ್ಕೋಬೇಕು, ಯಾವ ಗ್ಯಾಪ್ ಅಪ್ ಓಪನ್ ಆದಾಗ ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಓಕೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೇಮ್ ಫ್ಲ್ಯಾಟ್ ಓಪನ್ ಆದಾಗ ಸೇಮ್ ಈಗ ನೋಡ್ಕೊಳ್ಳಿ. ಫ್ಲ್ಯಾಟ್ ಓಪನ್ ಆದಾಗ, ಫ್ಲ್ಯಾಟ್ ಅಂದರೆ ಏನು ಅಂದರೆ ಫಸ್ಟ್ ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು, ಫ್ಲ್ಯಾಟ್ ಅಂದರೆ ಏನಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ಕೊಳ್ಳಿ. ಯಾಕೆಂದರೆ ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗಬೇಕು. ಅದರಿಂದ ಎಸ್ಟರ್ಡೇ ಮಾರ್ಕೆಟ್ ಕ್ಲೋಸ್ ಆಗಿರೋ ಪ್ಲೇಸಿಂದ, ಓಕೆ, ಅಂದರೆ ಇವತ್ತು ನೆನ್ನೆ ಕ್ಲೋಸ್ ಆಗಿದೆಯಲ್ಲ, ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆಗಿರೋ ಪ್ಲೇಸಿಂದ ನಿಫ್ಟಿ, ಓನ್ಲಿ ನಿಫ್ಟಿ 50 ಪಾಯಿಂಟು ಪ್ಲಸ್ಸು ಆರ್ 50 ಪಾಯಿಂಟು ಮೈನಸ್ ಓಪನ್ ಆದರೆ ಇದನ್ನು ನಾವು ಫ್ಲ್ಯಾಟ್ ಅಂತ ಕರಿತೀವಿ.
ಓಕೆ, ಇದನ್ನು ನಾವು ಫ್ಲ್ಯಾಟ್ ಅಂತ ಕರಿತೀವಿ. ಅದೇ ಥರ ಎಸ್ಟರ್ಡೇ ಕ್ಲೋಸಿಂಗ್ ಪಾಯಿಂಟಿಂದ 50 ಪಾಯಿಂಟ್ಸ್ಗಿಂತ ಜಾಸ್ತಿ 100 ಪಾಯಿಂಟ್ಸ್ 80 ಪಾಯಿಂಟ್ಸ್ ಪ್ಲಸ್ಸಲ್ಲಿ ಓಪನ್ ಆಗಿದೆ ಅಂದರೆ ಇದನ್ನು ನಾವು ಗ್ಯಾಪ್ ಅಪ್ ಅಂತ ಕರಿತೀವಿ. ಸೇಮ್ ಎಸ್ಟರ್ಡೇ ಕ್ಲೋಸಿಂಗ್ ಪಾಯಿಂಟಿಂದ ಒಂದು 80-100 ಪಾಯಿಂಟ್ಸು ಮೈನಸಲ್ಲಿ ಓಪನ್ ಆಗಿದೆ ಅಂದರೆ ಇದನ್ನು ನಾವು ಗ್ಯಾಪ್ ಡೌನ್ ಅಂತ ಕರಿತೀವಿ. ಇಲ್ಲಿ 50 ಪಾಯಿಂಟ್ಸ್ ಪ್ಲಸ್ 50 ಪಾಯಿಂಟ್ಸ್ ಮೈನಸ್ನ ನಾವು ಫ್ಲ್ಯಾಟ್ ಅಂತ ಕರಿತೀವಿ. ಓಕೆ, ಇದು ಗ್ಯಾಪ್ ಅಪ್, ಇದು ಫ್ಲ್ಯಾಟ್, ಇದು ಗ್ಯಾಪ್ ಡೌನ್. ಬಿಗಿನರ್ಸ್ ಇವಾಗ ಅರ್ಥ ಆಗಿರುತ್ತೆ ಎಸ್ಟರ್ಡೇ ಕ್ಲೋಸಿಂಗಿಂದ. ಓಕೆ, ಈಗ ಈ ಗ್ಯಾಪ್ ಅಪ್ ಓಪನ್ ಆದಾಗ ನಾವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ಕೋಬೇಕು, ಈ ಫೋಟೋದಲ್ಲಿ ಬರೆದಿದ್ದೀನಿ. ಅದ್ರ ಬಗ್ಗೆ ಇನ್ನೂ ತುಂಬ ಡೀಪ್ ಸಬ್ಜೆಕ್ಟ್ ಇದೆ, ಒಂದೊಂದರಲ್ಲಿ 3 ಇದೆ, ಅದು ನೆಕ್ಸ್ಟ್ ಮಾಡೋಣ. ಇಲ್ಲಿ ನೋಡಿ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಾಗ 5 ಮಿನಿಟ್ಸ್ ಯೂಸ್ ಮಾಡ್ಕೋಬೇಕು. ಓಕೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಾಗ ಯಾವ ಟೈಮ್ ಫ್ರೇಮ್ ಅಂದರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೋಬೇಕು. ಯಾವ ಸ್ಟ್ರಾಟಜಿ ಫಾಲೋ ಮಾಡಬೇಕು, ಸ್ಕೋಪ್ ಆ್ಯಂಡ್ ರೀಚ್ ಯಾವ ಥರ ಚೆಕ್ ಮಾಡ್ಕೋಬೇಕು, ಇದೆಲ್ಲ ಗ್ಯಾಪ್ ಅಪ್ಪಲ್ಲಿ ಬರುತ್ತೆ. ಫ್ಲ್ಯಾಟ್ ಓಪನ್ ಆದಾಗ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಅಂದರೆ 15 ಮಿನಿಟ್ಸ್, 2 ಅವರ್ಸ್ ವೆಯ್ಟ್ ಮಾಡಿ 50 ಮಿನಿಟ್ಸ್. ಆ 2 ಅವರ್ಸ್ ವೆಯ್ಟ್ ಯಾಕೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಹೇಳೋಣ. ಓಕೆ, 50 ಮಿನಿಟ್ಸ್ ಯೂಸ್ ಮಾಡಬೇಕು ಯಾವಾಗ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದಾಗ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಅಂದರೆ 5 ಮಿನಿಟ್ಸ್. ಓಕೆ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಮತ್ತೆ 5 ಮಿನಿಟ್ಸ್. ಫ್ಲ್ಯಾಟ್ಗೆ ಮಾತ್ರ ಗ್ಯಾಪ್ ಅಪ್ಗೂ ಗ್ಯಾಪ್ ಡೌನ್ಗೂ ಡಿಫ್ರೆಂಟಾಗಿ ಯೂಸ್ ಮಾಡಬೇಕು. ಇವಾಗ ಇದರಲ್ಲಿ ಯಾವ್ಯಾವ ಥರ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಅದು ಯಾವಾಗ ಯೂಸ್ ಮಾಡಬೇಕು, ಯಾವ್ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಅದೆಲ್ಲ ಇನ್ನು ಮುಂದೆ ಬರೋ ವೀಡಿಯೋಸಲ್ಲೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಣ. ಅವಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾಕಂದರೆ ಒಂದು ಗ್ಯಾಪ್ ಅಪ್ ತೊಗೊಂಡ್ರೆ ಇದರಲ್ಲಿ 3 ಬರುತ್ತೆ. ಮತ್ತೆ ನೀವು ಬೈಯಿಂಗ್ ಇದ್ದು ಗ್ಯಾಪ್ ಅಪ್ ಓಪನ್ ಆದರೆ ಹೆಂಗೆ ಮಾಡಬೇಕು, ಸೆಲ್ಲಿಂಗ್ ಇದ್ದು ಗ್ಯಾಪ್ ಅಪ್ ಓಪನ್ ಆದರೆ ಹೆಂಗೆ ಮಾಡಬೇಕು, ಇದೆಲ್ಲ ಮತ್ತೆ ಇದ್ರೊಳಗಡೆ ಇನ್ನೂ ಡೀಪ್ ಬರುತ್ತೆ. ಅದು ಮುಂದೆ ಹೇಳ್ಕೊಡ್ತೀನಿ, ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ, ನೋ ಪ್ರಾಬ್ಲಮ್. ಈಗ ನೋಡ್ಕೊಳ್ಳಿ, ಗ್ಯಾಪ್ ಅಪ್ ಯಾವ ಟೈಮ್ ಫ್ರೇಮ್ ಹೇಳಿದ್ದೀನಿ, ಫ್ಲ್ಯಾಟ್ಗೆ ಯಾವ ಟೈಮ್ ಫ್ರೇಮ್, ಗ್ಯಾಪ್ ಡೌನ್ಗೆ ಯಾವ ಟೈಮ್ ಫ್ರೇಮ್ ಕ್ಲಿಯರಾಗಿ ಹೇಳಿದ್ದೀನಿ. ಈಗ ಒಂದು ವರ್ಕ್ ಕೊಡ್ತೀನಿ, ಇದನ್ನು ಬರೀರಿ. ನೆಕ್ಸ್ಟ್ ವೀಕ್ ನಿಮಗೂ ಕೂಡ ಈಗ ಯಾರು ಬರೀತಾರೆ ಅವ್ರಿಗೂ ಕೂಡ ಮತ್ತೆ ಇನ್ನೊಂದು ಕ್ಲಾಸ್ ಆದರೂ ಮಾಡೋಣ. ಓಕೆ, ವರ್ಕ್ ಏನಂದರೆ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಈ ಥರ, ಇದನ್ನೇ ಬ್ಯಾಕ್ ಟೆಸ್ಟ್ ಅಂತಾರೆ. ಈಗ ನೀವು ಲೈವ್ ಟೆಸ್ಟ್ ಮಾಡ್ತಾ ಇರೋದು. ಓಕೆ, ಇಲ್ಲಿ ಡೇಟ್ ಹಾಕ್ಕೊಳ್ಳಿ, ಮಂಡೇದು ಡೇಟ್ ಹಾಕ್ಕೊಳ್ಳಿ. ಓಪನಿಂಗ್ ಟೈಪ್ಸ್ OT ಅಂದರೆ ಓಪನಿಂಗ್ ಟೈಪ್ಸ್, ಇದು ಹಾಕ್ಕೊಳ್ಳಿ. ಇಲ್ಲಿ ಟ್ರೆಂಡ್ ಫಸ್ಟು ಎಷ್ಟು ಪಾಯಿಂಟ್ಸ್ ಆಗಿದೆ ಅಂತ ಬರ್ಕೊಳ್ಳಿ. ನಿಫ್ಟಿ ಎಷ್ಟು ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ, ಪಾಯಿಂಟ್ಸ್. ಓಕೆ, ಇಲ್ಲಿ ಟ್ರೆಂಡ್. ಓಕೆ, ಟ್ರೆಂಡ್ ಇದು ಹಾಕ್ಕೊಳ್ಳಿ. ಇದರಲ್ಲಿ ಏನಂದರೆ ಇಲ್ಲಿ ಡೇಟ್ ಬರೀರಿ, ಇಲ್ಲಿ ಗ್ಯಾಪ್ ಅಪ್ ಆಗಿದರೆ ಗ್ಯಾಪ್ ಅಪ್ ಬರೀರಿ, ಮಂಡೇ ಗ್ಯಾಪ್ ಡೌನ್ ಆಗಿದರೆ ಗ್ಯಾಪ್ ಡೌನ್ ಬರೀರಿ, ಫ್ಲ್ಯಾಟ್ ಆಗಿದರೆ ಫ್ಲ್ಯಾಟ್ ಬರೀರಿ. ಪಾಯಿಂಟ್ಸ್ ಎಷ್ಟು ಪಾಯಿಂಟ್ ಆಗಿದೆ ಅನ್ನೋದು, ನಿಫ್ಟಿ ಎಷ್ಟು ಪಾಯಿಂಟ್ ಆಗಿದೆ 100 ಪಾಯಿಂಟ್ಸ್, ಪ್ಲಸ್ ಇದ್ದರೆ ಪ್ಲಸ್, ಮೈನಸ್ ಇದ್ದರೆ ಮೈನಸ್. ಅದು SGX ಕ್ಲಾಸಲ್ಲಿ ಗೊತ್ತಿರುತ್ತೆ. ಆ ಕ್ಲಾಸ್ ಯಾರಾದರೂ ನೋಡಿಲ್ಲ ಅಂದರೆ ಲಾಸ್ಟ್ ವೀಕ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅದು ಇಲ್ಲಿ ಬರೀರಿ. 3ನೇದು, ಗ್ಯಾಪ್ ಅಪ್ ಓಪನ್ ಆಗಿ ಅವತ್ತು ಮಾರ್ಕೆಟ್ ಮಂಡೇ ಫಾಲ್ ಆಯಿತಾ ಆರ್ ಅದೇ ಗ್ಯಾಪ್ ಅಪ್ ಕಂಟಿನ್ಯೂ ಆಯಿತಾ. ಇಲ್ಲಿ ಟ್ರೆಂಡು, ಈ ಟ್ರೆಂಡಲ್ಲಿ ನೀವು ಬರ್ಕೋಬೇಕು ಅದನ್ನು. ಗ್ಯಾಪ್ ಅಪ್ ಓಪನ್ ಆಗಿ ಮತ್ತೆ ಮಾರ್ಕೆಟ್ ಅಪ್ ಸೈಡ್ ಹೋಯಿತು, ಆರ್ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಮಾರ್ಕೆಟ್ ಫಾಲ್ ಆಯಿತು. ಅದು ಏನಾಗಿರುತ್ತೋ ರಿಸಲ್ಟ್ ಕಂಪ್ಲೀಟಾಗಿ ಬರೀರಿ. ಈ 3 ಬೆಳಿಗ್ಗೆ ಬರೀಬೇಕು, ಇದು ಆಫ್ಟರ್ ಮಾರ್ಕೆಟ್ ಬರೀಬೇಕು. ಇದು ಬರೆದು ಸೇಮ್ ಇದೇ ನಂಬರ್ಗೆ ನಿಮ್ಮ ಹೆಸರು ನೀವು ಬರೆದಿರೋದು ಕಂಪ್ಲೀಟಾಗಿ ಕಳಿಸಿದ್ರೆ ಅದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಕ್ಲಿಯರ್ ಮಾಡ್ತೀವಿ. ಅಷ್ಟು ಜನಕ್ಕೆ ಮತ್ತೆ ನೆಕ್ಸ್ಟ್ ಸಂಡೇ ಒಂದು ಕ್ಲಾಸ್ ಮಾಡಿ ಆ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ನಾವು ಬರೆಯಲ್ಲ ಸರ್, ವೀಡಿಯೋ ಮಾತ್ರ ನೋಡ್ತೀವಿ ಅಂದರೆ ನೆನ್ಪಿಟ್ಕೊಳ್ಳಿ. ಗ್ಯಾಪ್ ಅಪ್ ಓಪನ್ ಆದರೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಫ್ಲ್ಯಾಟ್ಗೆ ಯಾವುದು, ಗ್ಯಾಪ್ ಡೌನ್ಗೆ ಯಾವುದು. ನೀವು ಬೈಯಿಂಗ್ ಇದ್ದಾಗ ಗ್ಯಾಪ್ ಅಪ್ ಆದರೆ ಏನು ಮಾಡ್ಕೋಬೇಕು, ಸೆಲ್ಲಿಂಗ್ ಇದ್ದಾಗ ಗ್ಯಾಪ್ ಅಪ್ ಓಪನ್ ಆದರೆ ಏನು ಮಾಡಬೇಕು ಅಂತ ಆ ವೀಡಿಯೋ ಹಿಂದೆ ತೆಗೆದು ಒಂದು ಪೋಸ್ಟರ್ ಮಾಡಿದ್ದೀವಲ್ಲ ಅದನ್ನು ತೆಗೆದು ನೋಡ್ಕೊಳ್ಳಿ, ಕ್ಲಾರಿಟಿ ಬರುತ್ತೆ. ಓಕೆ, ಮತ್ತು ಇನ್ನೊಂದು ಸಲ ಏನಂದರೆ ಲಾಸ್ಟಲ್ಲಿ SGXಲ್ಲಿ ಯಾರು ವಾಟ್ಸಪ್ ಮಾಡಿದ್ರೆ ನಿಮಗೆ ನಾಳೆ ಸಂಜೆ 5:30 ಗೂಗಲ್ ಮೀಟ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ಆಪ್ಷನ್ ಬೈಯಿಂಗ್ ಸೀರೀಸ್ 5 ಅಲ್ಲಿ ನೆಕ್ಸ್ಟ್ ಸ್ಯಾಟರ್ಡೆ. ಬಾಯ್ ಎವ್ರಿ ಒನ್, ಹ್ಯಾಪಿ ವೀಕೆಂಡ್.